ಎಲ್ಲರಿಗೂ ನಮಸ್ಕಾರ. ನಾನು ಕೆಲವೊಂದು ಡ್ರೆಸ್ಸಸ್ ನಮ್ಮ ಹನಿ ಸರಾಗ ಸ್ಟಿಚಸ್ ಮಾಡಿದ್ದೆ. ಅವಳು ಅದನ್ನು ವೇರ್ ಮಾಡಿ ನಿಮ್ಗೆ ತೋರಿಸ್ತಾ ಇದ್ದಾಳೆ ನೋಡ್ರಿ. ಇವಾಗ ಇದು ನಾನು ಸ್ಟಿಚ್ ಮಾಡಿ ತುಂಬ ದಿನ ಆಯಿತು. ಈ ವಿಡಿಯೋ ಕೂಡ ಸ್ವಲ್ಪ ಓಲ್ಡ್ ವಿಡಿಯೋನೇ. ನಾನು ನಿಮ್ಗೆ ಈ ಥರ ಸ್ಟಿಚಿಂಗ್ ಮಾಡಿದ್ದೀನಿ ಅನ್ನೋ ತೋರಿಸೋ ಒಂದು ವಿಷಯಕ್ಕೆ ಮಾತ್ರ ಇದು ತೋರಿಸ್ತಾ ಇದ್ದೀನಿ. ಇದು ಫಿಶ್ ಕಟ್ ಫ್ರಾಕು, ಫುಲ್ ವಿಡಿಯೋ ಬಂದಿಲ್ಲ ಅದು. ಇವಾಗ ಇದೊಂದು ಲೆಹಂಗಾ ಬ್ಲೌಸು. ಇದು ಫಿಶ್ ಕಟ್ಟಲ್ಲೇ ಲೆಹಂಗಾ ಮಾಡಿದ್ದೀನಿ, ಆಮೇಲೆ ಬ್ಲೌಸ್ ಮಾಡಿದ್ದೀನಿ. ಬ್ಯಾಕ್ ಸೈಡು ಒಂಥರ ಡೋರಿ ಡಿಸೈನ್ ಕೊಟ್ಟಿದ್ದೀನಿ, ತುಂಬ ಚೆನ್ನಾಗಿತ್ತು ಇದು ಕೂಡ. ಒಂದೊಂದು ಡ್ರೆಸ್ಸು ಒಂದೊಂದು ಥರ ಡಿಫ್ರೆಂಟಾಗೇ ಇದ್ದಾವೆ. ಒಂದು ಡ್ರೆಸ್ಸು ಸಂಬಂಧ ಇಲ್ಲ. ಇದು ಲೆಹಂಗಾ ಬ್ಲೌಸು ಈ ಥರ ಕೂಡ ಮಾಡ್ಕೋಬೋದು ಅಂತ ಸ್ಟಿಚ್ ಮಾಡಿದಾಯಿತು. ಇವಾಗ ಫ್ರಾಕ್ ಇದು ನೆಟ್ ಕ್ಲಾತು ಮತ್ತು ಮೇಲೆ ಸೆಮಿ ಬನಾರಸ್ ಕ್ಲಾತ್ ಅನ್ಬೋದು. ನೆಟ್ಟಲ್ಲಿ ಸ್ಟೆಪ್ಸು ಆಗಿ ಫ್ರಿಲ್ಸ್ ಕೊಟ್ಬಿಟ್ಟು ನೀಟಾಗಿ ತುಂಬ ಚೆನ್ನಾಗಿ ಬಂದಿದೆ ಈ ಫ್ರಾಕು. ಅದಾದಮೇಲೆ ಪ್ಯಾರೆಟ್ ಗ್ರೀನ್ ಕಲರ್ ಫ್ರಾಕು, ಫ್ಲವರ್ಸ್ ಮತ್ತು ರೋಸ್ ಕಲರ್ ಫ್ಲವರ್ಸು, ಲೈಟ್ ಪಿಂಕ್ ರೋಸು. ಇದು ಬಂದ್ಬಿಟ್ಟು ಶಾಟಿನ್ ಕ್ಲಾತು, ಜಪಾನ್ ಶಾಟಿನ್ ಅಂತಾರೆ ಇದನ್ನು. ಈ ಫ್ರಾಕ್ನು ತುಂಬ ಚೆನ್ನಾಗಿ ಬಂದಿತ್ತು. ಇದು ಅಂದರೆ ನಾನು ಹೇಳ್ತಾ ಇದ್ನಲ್ಲ, ಯಾಕಂದರೆ ಈ ಥರ ಮಕ್ಕಳು ಸ್ಟಿಚಸ್ ಮಾಡಿದ್ರೆ ಒಂಥರ ಲುಕ್ಕಿಂಗೇ ಬೇರೆ ಇರುತ್ತೆ. ನಾನು ಸ್ಟಿಚಿಂಗ್ ಮಾಡಿರೋದು ನಿಮಗೂ ತೋರಿಸ್ತಾ ಇದ್ದೀನಿ. ಇವಳು ಇದರಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತದೆ. ಆಮೇಲೆ ಇದು ಮೇಲೆ ಇದು ಬಾಡಿಗೆ ಯೂಸ್ ಮಾಡಿರೋದು ಬನಾರಸ್, ಸೆಮಿ ಬನಾರಸ್. ಕೆಳಗಿಡೋದು ನೆಟ್ಟು ಒಳಗಡೆ ಮತ್ತು ನಾನು ಲೈನಿಂಗಿಗೆ ಶಾಟಿನ್ ಕ್ಲಾತ್ ಯೂಸ್ ಮಾಡಿದ್ದೀನಿ. ಫುಲ್ ಹ್ಯಾಂಡ್ಸ್ ಕೊಟ್ಬಿಟ್ಟು ಫುಲ್ ನೆಕ್ ಕೊಟ್ಬಿಟ್ಟು ಆಲ್ಟರ್ ಕಾಲರ್ ನೆಕ್ ಮಾಡಿದ್ದೀನಿ ಇದಕ್ಕೆ. ಈ ಫ್ರಾಕ್ಗಳು ತುಂಬ ಚೆನ್ನಾಗಿ ಬಂದಿದೆ. ಇದಾದಮೇಲೆ ಇನ್ನೊಂದು ಇವಾಗ ನೋಡ್ರಿ, ಇದು ಟ್ರಿಬಲ್ ಸ್ಟೆಪ್ ಅಂದರೆ ನೆಟ್ ಕ್ಲಾತನ್ನು ಯೂಸ್ ಮಾಡಿಕೊಂಡು ಮೇಲಿಂದು ಸೆಮಿ ಬನಾರಸ್, ಕೆಳಗಡೆ ಎಲ್ಲ ನೆಟ್ ಸ್ಟೆಪ್ಪು. ಮೊದಲು ಒಂದು ಫ್ರಾಕಿಗೆ ಇದೇ ನೆಟ್ ಹಾಕಿದ್ದೀನಿ, ಮತ್ತು ಇದಕ್ಕೂ ಅದೇ ನೆಟ್ ಯೂಸ್ ಮಾಡಿ ಈ ಥರ ಅಂಬ್ರೆಲ್ನಲ್ಲಿ ಇದು ತುಂಬ ನೋಡಿ ನಿಮಗೂ ಗೊತ್ತಾಗ್ತದೆ ನೋಡ್ರಿ ಎಷ್ಟು ಚೆನ್ನಾಗಿದೆಯೋ. ಈ ಫ್ರಾಕ್ನು ತುಂಬ ಚೆನ್ನಾಗಿ ಬಂದಿದೆ. ಇನ್ನು ತುಂಬ ಫ್ರಾಕ್ಸ್ ಇದ್ದಾವೆ, ಬಟ್ ಈಗ ಅದು ವೀಡಿಯೋ ಎಲ್ಲ ಸಿಗಲಿಲ್ಲ ನನಗೆ. ಬಟ್ ಸ್ವಲ್ಪ ವೀಡಿಯೋ ಸಿಕ್ಕಿತು, ಅದಕ್ಕೆ ನಾನು ನಿಮ್ಗೆ ತೋರಿಸ್ತಾ ಇರೋದು. ಯಾಕಂದರೆ ಈ ಥರ ನಾವು ಸ್ಟಿಚ್ ಮಾಡ್ಬೋದು ಮಕ್ಕಳಿಗನ್ನೋ ಉದ್ದೇಶ ಮಾತ್ರ, ಇದರಲ್ಲಿ ಮತ್ತೆ ಬೇರೆ ಉದ್ದೇಶ ಇಲ್ಲ. ಇದು ಒಂಥರ ಇದನ್ನು ಸೆಮಿ ಬನಾರಸ್ ಕ್ಲಾತು. ಈ ಥರ ಸ್ಟೆಪ್ಸು ಆಪೋಸಿಟಲ್ಲಿ ಇಟ್ಟಿದ್ದೀನಿ ನಾನು. ಒಂದು ಸ್ಟೆಪ್ಪು ಲೆಫ್ಟಿಂದ ರೈಟ್ಗೆ, ಮತ್ತು ಒಂದು ರೈಟಿಂದ ಲೆಫ್ಟಿಗೆ, ಈ ಥರ ಆಪೋಸಿಟಲ್ಲಿ ತೊಗೊಂಡು ಇದನ್ನು ಸ್ಟೆಪ್ಪು ನೋಡಿ ಮಾಡಿದ್ದೀನಿ. ಇದನ್ನು ಒಂಥರ ಡಿಫ್ರೆಂಟಾಗಿ ಲುಕ್ಕಿಂಗ್ ಕೊಡ್ತಾಯಿದ್ದು, ತುಂಬ ಚೆನ್ನಾಗಿ ಅನಿಸ್ತಾ ಇದೆ. ಆಮೇಲೆ ಒಂದು ಸಾರಿ, ಇವಳಿಗೆ ಸಾರಿ ಅಲ್ಲ ಇದು ರೆಡಿ ಸಾರಿ. ನಾನು ರೆಡಿ ಈ ಥರ ಸ್ಟಿಚ್ ಮಾಡಿ ಇವಳಿಗೆ ಹಾಕಿರೋದು ಪಾಪುಗೆ. ಯಾಕಂದರೆ ಒಂದು ಬ್ಲೌಸ್ ಸ್ಟಿಚ್ ಮಾಡಿ ಸಾರಿನೇ, ಇನ್ನೇನಿಲ್ಲ, ಸುಮ್ಮನೆ ಲೆಹಂಗಾ ಬ್ಲೌಸ್ ಯಾವ ಥರ ಹಾಕ್ಕೊತಾರೋ ಅದೇ ಥರ ಹಾಕ್ಕೊಳ್ಳೋಂಗೆ ಇದನ್ನು ಮಾಡಿರೋದು. ಇದು ಒಂದು ಸಾರಿ ಮಾಡಿ ಇದನ್ನು ಅಂದರೆ ಹೆಂಗಿರುತ್ತೋ ನೋಡೋದೊಂದು ನಂದೊಂದು ಇದು ನನ್ನ ಐಡಿಯಲಿಂದನೇ ಮಾಡಿರೋದು. ಇದು ಮಾತ್ರ ಲೆಹಂಗಾ ಬ್ಲೌಸು, ಸೆಮಿ ಪಟ್ಟು ಲಂಗ. ಬ್ಲೌಸಿಗೆ ವರ್ಕ್ ಹಾಕಿದ್ದೀನಿ, ಪಿಕಾಕ್ ವರ್ಕು. ಇದನ್ನು ತುಂಬ ಚೆನ್ನಾಗಿದೆ. ಅಂದರೆ ಇದು ಟ್ರೆಡಿಷ್ನಲ್ ಆಗಿ ಇದೊಂಥರ ಲುಕ್ ಕೊಡುತ್ತೆ. ಈ ಥರ ಲೆಹಂಗಾ ಬ್ಲೌಸಸ್ಸು ಕ್ಲಾತು ತುಂಬ ತಂದಿದ್ದೆ ನಾನು ಸೂರತ್ಗೆ ಹೋಗಿ. ಆವಾಗ ತುಂಬ ಸೇಲ್ ಮಾಡಿದ್ದೀನಿ ಇದೇ ಸ್ಟಿಚಸ್ ಮಾಡಿ. ಹಬ್ಬಗಳಿಗೆಲ್ಲ ತುಂಬ ಇದು ಸೇಲ್ ಆಗಿದೆ ನನ್ನ ಹತ್ರ ಈ ಥರ ಪ್ಯಾಟರ್ನ್ಸು. ಯಾಕಂದರೆ ಲೆಹಂಗಾ ಬ್ಲೌಸ್ ಸ್ಟಿಚ್ ಮಾಡಿ ಸೇಲ್ ಮಾಡ್ತಿದ್ದೆ ನಾನು ಒಂದು ಟೈಮಲ್ಲಿ. ಇವಾಗ ಕೂಡ ಮಾಡ್ತೀನಿ, ಕಡಿಮೆ ಮಾಡಿದ್ದೀನಿ, ಬಟ್ ಒಂದು ಟೈಮಲ್ಲಿ ತುಂಬ ಜಾಸ್ತಿ ಮಾಡಿದ್ದೀನಿ ಇದಕ್ಕೆ. ಇದು ಒಂಥರ ಲೆಹಂಗಾ ಬ್ಲೌಸ್ ಅಲ್ವಾ. ಇನ್ನೊಂದು ಈಗ ಹಾಕೊಂಬರ್ತಾಳೆ ನೋಡಿ, ಇದು ಸ್ವಲ್ಪ ಹೊಟ್ಟೆ ಕಾಣಿಸಂಗ ಅಂಬ್ರೆಲಾ ಲೆಹಂಗಾ. ಇದನ್ನು ಪಟ್ಟು ಲಂಗನೇ, ಅಂದರೆ ಸೆಮಿ ಬನಾರಸ್ ಕ್ಲಾತು. ಇದು ಈ ಥರ ಮಾಡಿದ್ದೀನಿ. ನಿಮಗೆ ನೋಡಿರಿ, ನಿಮ್ಮ ಮಕ್ಕಳು ಏನೇನಿದ್ರೆ ಈ ಥರ ಟ್ರೈ ಮಾಡಿ ನೋಡಿರಿ, ತುಂಬ ಚೆನ್ನಾಗಿದೆ. ಒಂದು ಸ್ಕ್ರೀನ್ಶಾಟ್ ನೋಡ್ಕೊಳ್ಳಿ. ಪಾಪಂದು ವಾಕ್ ಮಾಡಬೇಕಾದ್ರೆ ಒಂದು ಸ್ಕ್ರೀನ್ಶಾಟ್ ಇಟ್ಕೊಂಡ್ರೆ ನಿಮಗೆ ನಿಮ್ಮ ಮಕ್ಕಳಿಗೆ ಸ್ಟಿಚ್ ಮಾಡೋಕ್ಕೂ ಆಗುತ್ತೆ. ಈ ಥರ ಹೆಣ್ಮಕ್ಳಿದ್ದವ್ರು ಎಲ್ಲರಿಗೂ ಯೂಸ್ ಆಗುತ್ತೆ ಈ ವಿಡಿಯೋ ಅಂತ ನಾನು ಓಲ್ಡ್ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ನಿಮಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ.